ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಎಲ್ಲವಳೆಲ್ಲವಳು. ಇದರ ಲೇಖಕರು ಪೂತಿನ. ಇವರ ಪೂರ್ಣವಾದ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಪೂತಿನ ಅವರ ಗೋಕುಲ ನಿರ್ಗಮನ ಕನ್ನಡದ ಒಂದು ಪ್ರಸಿದ್ಧ ಗೀತ ನಾಟಕವಾಗಿದ್ದು, ಇದರಲ್ಲಿ ಅನೇಕ ಗೀತೆಗಳಿದೆ. ಅದರಲ್ಲಿ ಎಲ್ಲವಳೆಲ್ಲವಳು ಅನ್ನುವುದೊಂದು ತುಂಬಾ ಫೇಮಸ್ ಆಗಿರುವಂಥ ಒಂದು ಸಾಂಗ್ ಆಗಿದೆ. ಬೃಂದಾವನದಲ್ಲಿ ರಾಧೆಯನ್ನು ಕಾಣದೆ ಪರಿತಪಿಸುವ ಕೃಷ್ಣನ ಹಂಬಲವೇ ಇಲ್ಲಿ ಒಂದು ಗೀತೆಯಾಗಿ ಮೂಡಿಬಂದಿದೆ. ಎಂಥ ಸಿಚುವೇಶನಲ್ಲಿ ಈ ಒಂದು ಸಾಂಗ್ ಕ್ರಿಯೇಟ್ ಆಯಿತು ಅನ್ನೋದ್ರ ಬಗ್ಗೆ ನೋಡೋಣ. ಕೃಷ್ಣ ಕೊಳಲನ್ನೂದುವ ಕೊನೆಯ ರಾತ್ರಿ ಆ ದಿನ. ಮರುದಿನ ಅಂದರೆ ನೆಕ್ಸ್ಟ್ ಡೇ ಅಕ್ರೂರನ ಆಜ್ಞೆಯಂತೆ ಹಾಗೆ ಅಣ್ಣ ಬಲರಾಮನ ಜೊತೆಯಲ್ಲಿ ಗೋಕುಲವೆಂಬ ಹಳ್ಳಿಯಿಂದ ಅಂದರೆ ಆ ಒಂದು ವಿಲೇಜನ್ನು ಬಿಟ್ಟು ಮಧುರೆ ಎಂಬ ನಗರಕ್ಕೆ ಹೊರಡುವಂತಹ ಸಮಯವಾಗಿರುತ್ತೆ. ಜೊತೆಗೆ ಮುಂದೆ ಯಾವತ್ತೂ ಕೃಷ್ಣ ಕೊಳಲನ್ನು ಮುಟ್ಟೋದೇ ಇಲ್ಲ. ಗೋಕುಲವೆಂಬ ಪ್ರೀತಿಯ ಕೊಳದಲ್ಲಿ ಮುಳುಗಿ ಎದ್ದವರಿಗೆ ಮಾತ್ರ ಗೊತ್ತಿತ್ತು ಆ ಕೊಳಲಿನ ನಾದಸುದೆ. ಕೃಷ್ಣ ತನ್ನ ಪ್ರೀತಿಯಿಂದ ಜಗತ್ತನ್ನು ಮೋಡಿ ಮಾಡಿದ್ದಾನೆ. ಕೃಷ್ಣನ ಆತ್ಮ ಸಂಗಾತಿ ರಾಧೆ. ಅಂಥ ರಾಧೆಯನ್ನು ಕಾಣದೇ ಇದ್ದಾಗ ಕೃಷ್ಣನಿಗೆ ಆಗುವಂಥ ನೋವು, ತಳಮಳ, ಈ ಎಲ್ಲ ಸನ್ನಿವೇಶವನ್ನು ಈ ಒಂದು ನಾವು ಸಾಂಗಲ್ಲಿ, ಈ ಒಂದು ಗೀತೆಯಲ್ಲಿ ನೋಡಬಹುದಾಗಿದೆ. ಅಂದರೆ ನಮ್ಮ ಕೃಷ್ಣನೇ ರಾಧೆಗಾಗಿ ಕಾಯುವುದು, ಹಂಬಲಿಸುವುದು, ಅಂದರೆ ಭಗವಂತನೇ ರಾಧೆಗಾಗಿ ಕಾಯುವಂತಹ ಈ ಒಂದು ವಿರಹ ಗೀತೆಯಾಗಿದೆ. ರಾಧೆಯನ್ನು ಹುಡುಕುತ್ತಾ ಅವಳ ಮೇಲಿನ ಪ್ರೀತಿಯನ್ನು ಸುಂದರವಾಗಿ ವಿವರಣೆಯನ್ನು ಇಲ್ಲಿ ನೀಡಿದ್ದಾರೆ. ಜೊತೆಗೆ ಅವರು ಸೇರುತ್ತಿದ್ದಂತಹ ಸ್ಥಳ ಅಂದರೆ ಮೀಟ್ ಮಾಡ್ತಿದ್ದಂತಹ ಜಾಗ ಬೃಂದಾವನ ಆಗಿರ್ಬೋದು, ಯಮುನಾ ನದಿ ಆಗಿರ್ಬೋದು, ಬೆಟ್ಟ ಗುಡ್ಡಗಳ ಬಗ್ಗೆ, ಹೀಗೆ ಅನೇಕ ಸ್ಥಳಗಳ ಬಗ್ಗೆ ಕೃಷ್ಣ ವಿವರಣೆಯನ್ನು ತುಂಬ ಚೆನ್ನಾಗಿ ನೀಡ್ತಾ ಬಂದಿದ್ದಾರೆ. ಕೃಷ್ಣನ ಮೇಲಿನ ರಾಧೆಯ ಪ್ರೀತಿಯ ಬಗ್ಗೆ ಅನೇಕ ಗೀತೆಗಳು ಇರೋದನ್ನು ನಾವು ನೋಡಿದ್ದೀವಿ. ಆದರೆ ಇಲ್ಲಿ ಗಮನಿಸಿ, ಕೃಷ್ಣನೇ ರಾಧೆಗಾಗಿ ಹಂಬಲಿಸುವಂಥ ಗೀತೆ ಇದಾಗಿದೆ. ಅಷ್ಟೇ ಅಲ್ಲದೆ ರಾಧೆಯನ್ನು ಕಾಣದೇ ಇರುವ ಕೃಷ್ಣನ ವಿರಹ ಗೀತೆಯೂ ಆಗಿದೆ. ಕೃಷ್ಣನ ಕೊಳಲಿನ ಉಸಿರು ರಾಧೆ. ಅಂತಹ ಸುಂದರವಾದ ಹೋಲಿಕೆಯನ್ನು ನಾವಿಲ್ಲಿ ಕಾಣ್ಬೋದು. ಮುಂದೆ ಗೀತೆಯ ಬಗ್ಗೆ ಸಾರಾಂಶವನ್ನು ನೋಡೋಣ. ಇಲ್ಲಿವರೆಗೂ ನೋಡ್ತಿದ್ದೀರಾ, ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಂದು ಗೋಕುಲದಲ್ಲಿ ಎಲ್ಲರೂ ತುಂಬ ಸಂತೋಷದಿಂದ ಸೇರಿರುವ ರಾತ್ರಿ ಆಗಿರುತ್ತೆ. ಆದರೆ ಕೃಷ್ಣನಿಗೆ ಮಾತ್ರ ಗೊತ್ತಿರುತ್ತೆ ಅಲ್ಲಿಗೆ ರಾಧೆ ಬಂದಿಲ್ಲ ಅನ್ನುವ ವಿಷಯ. ಕೃಷ್ಣನ ಆತ್ಮ ಸಂಗಾತಿ ರಾಧೆ, ಅಂತಹ ಪ್ರೀತಿಯ ರಾಧೆ ಕಾಣಿಸ್ತಿಲ್ಲ ಅನ್ನುವ ವಿಷಯ ತುಂಬ ನೋವಿನ ಕ್ಷಣ ಆಗಿರುತ್ತೆ ಕೃಷ್ಣನಿಗೆ. ರಾಧೆಯ ಪ್ರೀತಿಯಲ್ಲಿ ಮುಳುಗಿರುವಂಥ ಕೃಷ್ಣನಿಗೆ ಅವಳು ಅಲ್ಲಿ ಕಾಣಿಸ್ತಿಲ್ಲ ಅನ್ನುವ ವಿಷಯ ತುಂಬ ಬೇಸರವಾಗಿರುತ್ತೆ. ಇಂಥ ವಿಷಯ ಅಲ್ಲಿ ಬಂದಿದ್ದಂಥ ಎಲ್ಲರಿಗೂ ಗೊತ್ತಾಗುತ್ತೆ. ಆಗ ಒಬ್ರಿಗೊಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಂದೆಗೇನಾದರೂ ಎದುರ್ಕೊಂಡು ಇಲ್ಲಿಗೆ ಬಂದಿಲ್ವಾ, ಅಥವಾ ಒಂದು ವೇಳೆ ಬಂದು ಬೇಗ ವಾಪಸ್ ಹೋಗಿರ್ಬೋದಾ, ಹೀಗೆ ಅನೇಕ ರೀತಿಯಲ್ಲಿ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಕೃಷ್ಣನಿಗೆ ನೋವಾಗಿ ಆಕೆಯನ್ನು ಹುಡುಕುವಂತಹ ಸಂದರ್ಭದಲ್ಲಿ ಈ ಒಂದು ಗೀತೆ ಮೂಡಿಬಂದಿದೆ. ಇಲ್ಲಿ ಸ್ವಲ್ಪ ಗಮನಿಸಿ, ಕೃಷ್ಣನೇ ಹೇಳ್ತಾ ಇರೋದು ರಾಧೆ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನುವ ವಿಷಯವನ್ನು. ನನ್ನನ್ನು ಸದಾ ನೋಡಬೇಕು, ನನ್ನ ಜೊತೆಲಿರಬೇಕು, ನನ್ನ ಪ್ರೀತಿಯಲ್ಲಿ ಮುಳುಗಿರಬೇಕು ಅನ್ನುವ ರಾಧೆ, ನನ್ನ ಪ್ರತಿ ಕನಸು ಮನಸ್ಸಿನಲ್ಲಿ ತುಂಬಿರುವಂತಹ ನೀನು, ನನ್ನನ್ನು ಪ್ರತಿ ಕ್ಷಣ ಕಾಡುವಂಥವನು ನೀನು, ಕಣ್ತುಂಬ ನಿನ್ನದೇ ಪ್ರತಿಬಿಂಬ, ತುಟಿಯ ನಗೆ ಅಂಚಿನಲ್ಲಿ ನೀನೇ ತುಂಬಿರುವೆ. ಅಂದರೆ ರಾಧೆಯ ಸ್ಮೈಲ್ನಲ್ಲಿಯೂ ಸಹ ಆ ಕೃಷ್ಣನೇ ಇದ್ದಾನೆ ಅನ್ನುವ ಪ್ರೀತಿ ರಾಧೆಯದಾಗಿರುತ್ತೆ. ಕಣ್ಣಿನಲ್ಲೇ ಮಾತನಾಡುವವಳು, ಗಿಡಗಳ ಮರೆಯಲ್ಲಿ ಯಾರಿಗೂ ಕಾಣದ ಹಾಗೆ ನನ್ನನ್ನು ನೋಡ್ತಿರುವವಳು ನನ್ನ ರಾಧೆ. ಅಂದರೆ ಕೃಷ್ಣ ರಾಧೆಯ ಭಕ್ತಿ, ಪ್ರೀತಿ, ಅವಳ ಆತ್ಮ ಸೌಂದರ್ಯದ ಬಗ್ಗೆ
ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ. ಅವಳ ಕೆನ್ನೆ ಕೆಂಪು ತಾವರೆಯ ಹಾಗೆ, ಇನ್ನು ಸುಂದರವಾದಂಥ ಗುಂಗುರುಳಿನ ಕೂದಲು, ಅಂದರೆ ಆಕೆಗೆ ಕರ್ಲಿ ಏರಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇವರಿಬ್ಬರ ನೋಟ ಯಾವ ರೀತಿ ಇದೆ ಅಂದರೆ, ಒಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡುವುದಕ್ಕೇ ಕಾಯುತ್ತಿರುವ ಹಾಗೆ ಕಾಣಿಸುತ್ತೆ. ರಾಧೆಯ ಕಣ್ಣುಗಳು ಕೃಷ್ಣನನ್ನು ಹುಡುಕುತ್ತಿತ್ತು. ಹಾಗೆ ಕೃಷ್ಣ ಎಲ್ಲೇ ಇದ್ದರೂ ಅವನ ಕಣ್ಣು ರಾಧೆಯನ್ನೇ ಹುಡುಕುತ್ತಿತ್ತು. ಹಾಗೆ ಇಬ್ಬರು ಮೀಟ್ ಆದಾಗ ಅವರಿಗೆ ಎಷ್ಟು ರೋಮಾಂಚನ ಆಗ್ತಿತ್ತು ಅಂದರೆ, ಕೃಷ್ಣನನ್ನು ನೋಡಿದ ಕ್ಷಣ ಆಕೆಯ ಮನಸ್ಸಿನಲ್ಲಿ ಆಗುವ ಆನಂದವನ್ನು ಅವಳ ಮುಖದಲ್ಲಿ ನಾವು ನೋಡ್ಬೋದಾಗಿತ್ತು. ಅಷ್ಟು ಸುಂದರವಾಗಿ ಅವಳ ಮುಖ ಹೊಳೆಯುತ್ತಿತ್ತು, ಅಂದರೆ ಅಷ್ಟು ಕಾಂತಿಯುತವಾಗಿತ್ತು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಇಷ್ಟು ಪ್ರೀತಿ ಇದ್ದರೂ ನಾಚಿಕೆಯಿಂದ ಹಿಂದೆ ಸರಿಯುವಂಥ ಮನಸ್ಸಿನವಳು. ಎಷ್ಟೇ ಪ್ರೀತಿ ಇದ್ದರೂ ಸಹ ಯಾರು ಮುಂದೆನೂ ನೋಡಿಸ್ಕೊಳ್ತಿರ್ಲಿಲ್ಲ ರಾಧೆ ತನ್ನ ಕನಸು ಮನಸ್ಸಿನಲ್ಲೂ ಒಂದೇ ರೀತಿಯ ಯೋಚನೆ ಇತ್ತು. ಅದು ಕೃಷ್ಣ ಒಬ್ಬನೇ, ಕೃಷ್ಣನೇ ಸತ್ಯ ಅನ್ನುವ ವಿಷಯ. ಜೊತೆಗೆ ಕೃಷ್ಣನನ್ನು ನೋಡೋದಕ್ಕಾಗಲಿ ಮಾತಾಡೋದಕ್ಕಾಗಲಿ ಆಕೆ ಭಯನೂ ಪಡ್ತಾ ಇದ್ಲು. ಅವಳು ಎಂದೂ ನನ್ನನ್ನು ತಡೆಯಲಿಲ್ಲ, ಅಂದರೆ ನಿಂತ್ಕೋ ಅಂತ ಯಾವತ್ತೂ ರಾಧೆ ಹೇಳಿರಲಿಲ್ಲ. ಆದರೆ ಅವಳ ನಡೆ ನುಡಿ ಭಾವದಿಂದ ನಾನೇ ಅವಳ ಹತ್ರ ಹೋಗ್ತಾ ಇದ್ದೆ ಅಂತ ಪ್ರೀತಿಯ ರಾಧೆ ಎಲ್ಲಿ ಅನ್ನುವ ಹುಡುಕಾಟ. ಇಲ್ಲಿ ಇನ್ನೊಂದು ಸುಂದರವಾದಂತಹ ಹೋಲಿಕೆ ಅಂದರೆ, ನಾನು ನುಡಿಸುವ ಕೊಳಲಿನ ಉಸಿರು ಅವಳು, ಕೃಷ್ಣ ಕನವರಿಸುವ ಕಾಯುತ್ತಿರುವಂತಹ ಆ ರಾಧೆ ಎಲ್ಲಿ. ಕೃಷ್ಣ ಈ ರೀತಿ ಹೇಳ್ತಾ ಇದ್ದಾರೆ, ಯಮುನಾ ನದಿಯ ದಡದಲ್ಲಿ ನನಗೋಸ್ಕರ ಕಾಯ್ತಿರ್ಬೋದಾ, ಅಥವಾ ಒನ್ನೆ ಮರದ ಹತ್ತಿರ ನನಗೋಸ್ಕರ ಕಾಯ್ತಾ ಇರಬಹುದಾ, ಬೆಟ್ಟ ಗುಡ್ಡಗಳ ಹತ್ತಿರ ಇರಬಹುದಾ, ತಾವರೆಗಳು ಅರಳಿರುವಂತಹ ಆ ಕೆರೆಯಲ್ಲಿ, ಅಂದರೆ ಆ ಲೇಕ್ ಹತ್ತಿರ ರಾಧೆ ಇರಬಹುದಾ? ಎಲ್ಲಿ ರಾಧೆ? ನಮ್ಮ ಕೃಷ್ಣನ ಅಂತರಂಗ ಗೊತ್ತಿರುವಂತಹ ಆ ರಾಧೆ ಎಲ್ಲಿ ಇದ್ದಾಳೆ? ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆ ನೃತ್ಯ ಮಾಡುತ್ತಿರುವಾಗ, ಅಂದರೆ ಡ್ಯಾನ್ಸ್ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಡ್ಯಾನ್ಸನ್ನು ಅರ್ಧಕ್ಕೆ ನಿಲ್ಲಿಸಿ ರಾಧೆಯನ್ನು ನೋಡಬೇಕು ಅಂತ ಓಡಿ ಬರುವಂತಹ ಕೃಷ್ಣ, ರಾಧೆ ನನ್ನನ್ನು ಪ್ರೀತಿಸುವ ಪರಿ ಅಷ್ಟು ಸುಂದರವಾಗಿದೆ, ಹಾಗಾಗಿ ನಾನು ಎಲ್ಲೇ ಇದ್ದರೂ ರಾಧೆಯನ್ನು ನೋಡಬೇಕು ಅನ್ನುವ ಹಾಗೆ ನನ್ನ ಮನಸ್ಸು ಪರಿತಪಿಸುತ್ತೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಕೃಷ್ಣ ರಾಧೆಯನ್ನು ನೆನೆಸ್ಕೊಂಡು ಹುಡುಕುತ್ತಾ ಹಾಡನ್ನು ಹೇಳುವಂತಹ ಸ್ಥಿತಿಗೆ ರಾಧೆ ಕೃಷ್ಣನನ್ನು ತಂದಿದ್ದಾಳೆ. ಅವಳನ್ನು ನೆನಪು ಮಾಡಿಕೊಂಡು ಹಾಡುವಂಥ ಈ ಹಾಡಿಗೆ ಉಸಿರು ಕೊಟ್ಟವಳೇ ನನ್ನ ರಾಧೆ. ಕೃಷ್ಣನ ಹೃದಯದಲ್ಲಿ ನಿಂತವಳು ಎಲ್ಲಿ ರಾಧೆ ಎಲ್ಲಿ? ಕೃಷ್ಣ ಹುಡುಕುವ ಸುಂದರವಾದ ವಿರಹ ಗೀತೆ ಈ ನಾಟಕದಲ್ಲಿ ಮೂಡಿದೆ. ಇದಿಷ್ಟು ಈ ಒಂದು ಗೀತೆಯ ಸಾರಾಂಶವಾಗಿದೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.